ಚಾನಲ್ಗೆ ಸ್ವಾಗತ. ಬೆಳಿಗ್ಗೆ ಎದ್ದ ತಕ್ಷಣ ಒಂದು ಕಪ್ ಬಿಸಿ ಬಿಸಿ ಕಾಫಿ ಕುಡಿದೇ ಹೋದರೆ ಕೆಲವರು ದಿನವೇ ಸ್ಟಾರ್ಟ್ ಆಗಲ್ಲ. ಆದರೆ ಯಾವತ್ತಾದ್ರೂ ಯೋಚನೆ ಮಾಡಿದ್ರಾ, ಖಾಲಿ ಹೊಟ್ಟೆಯಲ್ಲಿ ಏನು ತಿಂದಲೇ ಕಾಫಿ ಕುಡಿದ್ರೆ ಬಾಡಿ ಏನೆಲ್ಲ ಎಫೆಕ್ಟ್ ಆಗುತ್ತೆ, ಏನೆಲ್ಲ ಚೇಂಜಸ್ ಆಗುತ್ತೆ ಹೊಟ್ಟೆಯಲ್ಲಿ, ಕಾಫಿ ಕುಡಿಯೋದ್ರಿಂದ ಖಾಲಿ ಹೊಟ್ಟೆಯಲ್ಲಿ ಏನೇನು ಆಗುತ್ತೆ ಅಂತ ಈ ವಿಡಿಯೋದಲ್ಲಿ ನೋಡೋಣ. ಮುಂದೆ ಹೋಗೋಕ್ಕೂ ಮುಂಚೆ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಮಾಹಿತಿ ಯೂಸ್ಫುಲ್ ಆದರೆ ಲೈಕ್ ಮಾಡೋದು ಮರಿಬೇಡಿ. ಕಾಫಿಯಲ್ಲಿ ಹಂಗಾದ್ರೆ ಎಂಥದ್ದು ಏನಿರುತ್ತೆಪ್ಪ ಅಂತ ಯೋಚನೆ ಮಾಡಿದ್ರೆ, ಕೆಫೀನ್ ಅನ್ನೋ ಅಂಶ ಜಾಸ್ತಿ ಇರುತ್ತೆ. ಕಾಫಿ ಕುಡಿದಾಗ ಇದು ಎನರ್ಜಿ ಥರ ಫೀಲ್ ಕೊಡುತ್ತೆ, ಆದರೆ ಆಮೇಲೆ ನಮಗೆ ಸುಸ್ತು ತರುತ್ತೆ. ನಾವೆಲ್ಲರೂ ಬೆಳಗ್ಗೆ ಎದ್ದ ತಕ್ಷಣ ಬ್ರಷ್ ಮಾಡ್ದಲೇ ಕೂಡ ಕಾಫಿ ಕುಡ್ತೀವಿ, ಯಾಕಂದರೆ ಆ ಕ್ಷಣಕ್ಕೆ ನಮಗೆ ಅದೊಂದು ಅಲರ್ಟ್ನೆಸ್ ಬೇಕು. ಆದರೆ ನಾವು ನಮ್ಮ ಬಾಡಿ ಒಳಗೆ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಕಾಫಿ ಕುಡಿಯೋದ್ರಿಂದ ಏನೆಲ್ಲ ಎಫೆಕ್ಟ್ ಆಗುತ್ತೆ ಅಂತ ಯೋಚನೆ ಮಾಡಲ್ಲ. ಆದರೆ ನಮ್ಮ ಬಾಡಿಗೆ ಬೆಳಗ್ಗೆ ಬೇಕಾಗಿರೋದು ನೀರು, ಹೈಡ್ರೇಷನ್ಗೆ, ಕಾಫಿ ಅಲ್ಲ. ರಾತ್ರಿಯೆಲ್ಲ ಗಂಟ್ಲೆಲ್ಲ ಒಣಗಿರುತ್ತೆ, ಖಾಲಿ ಹೊಟ್ಟೆಲೆಲ್ಲ ಇರುತ್ತೆ. ನಾವು ನಾರ್ಮಲಾಗಿ ಖಾಲಿ ಹೊಟ್ಟೆಲಿರೋದ್ರಿಂದ ಗ್ಯಾಸ್ಟ್ರಿಕ್ ಆ್ಯಸಿಡ್ ಆಲ್ರೆಡಿ ರಿಲೀಸ್ ಆಗಿರುತ್ತೆ. ನಾವಿನ್ನೂ ಕೂಡ ಆ್ಯಸಿಡ್ ಹಾಕಿದ್ರೆ ಹೊಟ್ಟೆ ಏನಾಗ್ಬೋದು ಯೋಚನೆ ಮಾಡಿದ್ರೆ. ಇವತ್ತು ಒಂದೊಂದಾಗಿ ಕಾಫಿ ಖಾಲಿ ಹೊಟ್ಟೆಲಿ ಕುಡಿದ್ರೆ ಏನೆಲ್ಲ ಎಫೆಕ್ಟ್ ಆಗುತ್ತೆ ಅಂತ ಹೇಳ್ತೀನಿ. ಕಾಫಿಯಿಂದ ಹಾಗಾದರೆ ಏನೇನೆಲ್ಲ ಎಫೆಕ್ಟ್ ಆಗುತ್ತೆ ಅಂತ ನೋಡ್ಕೊಬರೋಣ. ನಮ್ಮ ಬಾಡಿಲಿ ಅಲಾರಮ್ ಕ್ಲಾಕ್ ಇದೆ, ಅಂದರೆ ನಮ್ಮ ಬಾಡಿಲಿ ರಿಲೀಸ್ ಆಗೋ ಕಾರ್ಟಿಸಾಲ್ ಹಾರ್ಮೋನು ಬೆಳಗ್ಗೆ ನಮ್ಮ ನಾರ್ಮಲಾಗಿ ಎದ್ದೇಳೋಕ್ಕೆ ಎಚ್ಚರ ಹಾಕೋ ಥರ ಮಾಡುತ್ತೆ. ಈ ಹಾರ್ಮೋನ್ ಜೊತೆಗೆ ನಮಗೆ ಎನರ್ಜಿ ಕೂಡ ಕೊಡುತ್ತೆ. ಆದರೆ ನಾವು ಖಾಲಿ ಹೊಟ್ಟೆಯಲ್ಲಿ ಆ ಟೈಮಲ್ಲಿ ಕಾಫಿ ಕುಡಿದ್ರೆ ಬಾಡಿಗೆ ಹೊರಗಿಂದನೇ ಎನರ್ಜಿ ಸಿಗ್ತಾ ಇದೆ, ಇನ್ನೇನಕ್ಕೆ ನಾವು ವರ್ಕ್ ಮಾಡೋದು ಅಂತ ಆ ಹಾರ್ಮೋನ್ ಕೂಡ ಪ್ರೊಡಕ್ಷನ್ ಸ್ವಲ್ಪ ಸ್ಲೋ ಆಗುತ್ತೆ. ಅಂದರೆ ಎಕ್ಸಾಂಪಲ್ ಅಂತ ಬಂದರೆ, ಈಗ ಒಬ್ಬ ವ್ಯಕ್ತಿಗೆ ಕೆಲಸ ಮಾಡೋಕ್ಕೆ ಎಲ್ಲ ಆಗುತ್ತೆ, ಆದರೂ ಕೂಡ ನಾವು ಪದೇ ಪದೇ ಹೋಗಿ ಹೆಲ್ಪ್ ಮಾಡ್ತಿದ್ರೆ ಆ ವ್ಯಕ್ತಿ ಏನಾಗ್ತಾನೆ, ಸೋಂಬೇರಿ ಆಗ್ತಾನೆ. ಅದೇ ಥರ ಕೂಡ ಕಾಫಿ ನಮಗೆ ಅಲರ್ಟ್ನೆಸ್ ಎನರ್ಜಿನ ಕೊಡ್ತಾ ಇದ್ದರೆ ಬಾಡಿ ಕಡಿಮೆ ಆಗಿ ಕಾರ್ಟಿಸಾಲ್ ರಿಲೀಸ್ ಮಾಡೋದು ಕಡಿಮೆ ಆಗಿ ಲಾಸ್ಟಿಗೆ ಸ್ಟಾಪ್ ಆಗುತ್ತೆ. ಈ ರೀತಿ ಆಗುತ್ತೆ ನಾವು ಖಾಲಿ ಹೊಟ್ಟೆಯಲ್ಲಿ ಕಾಫಿ ಕುಡಿಯೋದು. ಇನ್ನು ಹೊಟ್ಟೆ ಅಂತ ತೊಗೊಂಡ್ರೆ ಹೊಟ್ಟೆಯಲ್ಲಿ ಯಾವ ಥರ ಎಫೆಕ್ಟ್ ಆಗುತ್ತೆ ಅಂದರೆ, ನಮ್ಮ ಹೊಟ್ಟೆಯಲ್ಲಿ ಫುಡ್ ಡೈಜೆಷನ್ ಆಗೋಕ್ಕೋಸ್ಕರ ಆ್ಯಸಿಡ್ ರಿಲೀಸ್ ಆಗುತ್ತೆ, ಗ್ಯಾಸ್ಟ್ರಿಕ್ ಆ್ಯಸಿಡ್. ಅದೇ ಖಾಲಿ ಹೊಟ್ಟೆಲಿ ನಾವು ಕಾಫಿ ಕುಡಿದಾಗ ಆ್ಯಸಿಡ್ ಇನ್ನೂ ಜಾಸ್ತಿ ಆಗುತ್ತೆ, ಆದರೆ ಡೈಜೆಸ್ಟ್ ಆಗೋಕ್ಕೆ ಹೊಟ್ಟೆಲಿ ಊಟನೇ ಇರಲ್ಲ. ಅದಕ್ಕೆ ಬಾಡಿ ಏನು ಮಾಡುತ್ತೆ, ಹೊಟ್ಟೆಲಿರುವಂತಹ ಲೈನಿಂಗ್ ಮೇಲೇ ಅದು ಹಾಳು ಮಾಡೋಕ್ಕೆ ಶುರು ಮಾಡುತ್ತೆ. ಇದೇ ನಮಗೆ ಮುಂದೆ ಗ್ಯಾಸ್ಟ್ರಿಕ್ ಆಗೋದು, ಅಲ್ಸರ್ ಆಗೋದು ಈ ರೀತಿ ಎಲ್ಲ ಆಗುತ್ತೆ. ಹೆಂಗಪ್ಪ ಅಂದರೆ, ಈಗ ಒಣಗಿ ಜಾಗದ ಮೇಲೆ ನಾವು ನೀರು ಹಾಕಿದ ತಕ್ಷಣ ಬಿಸಿನೀರು ತಣಿಸಿದ್ರೆ ಪಟ್ಟಂದಾಗ ಹೆಂಗಾಗುತ್ತೋ ಹಂಗೆ ನಾವು ಖಾಲಿ ಹೊಟ್ಟೆಲಿ ಏನೋ ಊಟ ತಿಂದರೆ ಆಲ್ರೆಡಿ ಗ್ಯಾಸ್ಟ್ರಿಕ್ ಇದ್ದು ನಾವು ಇನ್ನೂ ಕೂಡ ಬಿಸಿ ಗ್ಯಾಸ್ಟ್ರಿಕ್ ಆ್ಯಸಿಡ್ ಇದ್ದು ಇನ್ನೂ ಕೂಡ ನಾವು ಆ್ಯಸಿಡ್ ಥರ ಇರೋ ಬಿಸಿ ಕಾಫಿನ ಆ್ಯಡ್ ಮಾಡಿದ್ರೆ ಹೊಟ್ಟೆ ಅದರ ಲೈನಿಂಗನ್ನೇ ಹಾಳು ಮಾಡ್ಕೊಳ್ಳುತ್ತೆ. ನಾವು ಕಾಫಿ ಕುಡಿದ ತಕ್ಷಣ ತಿಂಡಿ ತಿಂದರೆ ಹಾಗಾದರೆ ಹೆಂಗಾಗುತ್ತೆ, ನಾವು ಒಬ್ಬರೊಬ್ಬರೇನು ತಿಂಡಿ ಜೊತೆನೇ ಕಾಫಿ ಕುಡಿಯೋದು, ಕಾಫಿ ಕುಡಿದ ತಕ್ಷಣ ತಿಂಡಿ ತಿನ್ನೋದು, ಈ ಥರ ಎಲ್ಲ ಬಿಟ್ಟಿರುತ್ತೆ. ಇದರಿಂದ ಏನಾಗುತ್ತೆ ಅಂದರೆ, ನಮ್ಗೆ ಸರಿಯಾಗಿ ನ್ಯೂಟ್ರಿಯೆಂಟ್ಸ್ ನಮ್ಮ ಬಾಡಿ ತಗೊಳ್ಳೋದು, ಅಂದರೆ ಅಬ್ಸರ್ವ್ ಮಾಡ್ಕೊಳ್ಳೋದು. ಈ ಐರನ್ ಕಂಟೆಂಟ್ ಏನಿರುತ್ತೆ, ಕಬ್ಬಿಣಾಂಶ ಅನ್ನತ್ತೆ, ಇಂಥವುಗಳು ನಮ್ಮ ಬಾಡಿಲಿ ಅವಾಗ ಅಬ್ಸರ್ವ್ ಮಾಡ್ಕೊಳ್ಳೋದು. ಅವಾಗ ನೀವು ಎಷ್ಟೇ ಎಂಥ ಐಟಮ್ ತಿಂದರೂ ಕೂಡ ಲಾಭ ಇರಲ್ಲ. ಬಾದಾಮಿ ಹಣ್ಣು ಇಂಥ ತಿಂದರೂ ಕೂಡ ಏನು ಯೂಸ್ ಇರಲ್ಲ. ಇದನ್ನು ನಾವು ಆ್ಯಂಟಿ ನ್ಯೂಟ್ರಿಯೆಂಟ್ ಎಫೆಕ್ಟ್ ಅಂತ ಕರಿತೀವಿ. ಇದು ನಮಗೆ ರಕ್ತಹೀನತೆಗಾಗಲಿ, ಸುಸ್ತಿಗಾಗಲಿ ಮತ್ತು ವಯಸ್ಸಾದ ಮೇಲೆ ಮೂಳೆ ಬೇಗ ಸವಿಯೋಕ್ಕೆ ಸ್ಟಾರ್ಟ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ನಾವು ಕಾಫಿ ಕುಡಿಯದೆ ಮೆದುಳು ಚುರುಕಾಗಲಿ ಅಂತ, ನಾವು ಖಾಲಿ ಹೋಟೆಲ್ ಕಾಫಿ ಕುಡಿದ್ರೆ ಇದು ಮೆದುಳು ಚುರುಕಾಗೋದ್ರ ಜೊತೆಗೆ ಅಲರ್ಟ್ನೆಸ್ನ ಜಾಸ್ತಿ ಮಾಡುತ್ತೆ. ಇದರಿಂದ ಒಂದು ಸ್ಲೀಪ್ ಪ್ರಾಬ್ಲಮ್ ಬರುತ್ತೆ. ಪ್ರಾಬ್ಲಮ್ ಬರೋದ್ರ ಜೊತೆಗೆ ಬಾಡಿ ರಿಪೇರ್ ಕೂಡ ಸರಿಯಾಗಲ್ಲ. ಹುಡುಗಿರಿಗಾದರೆ ಮೆನ್ಸ್ಟ್ರುವಲ್ ಪ್ರಾಬ್ಲಮ್ಗೆಲ್ಲ ಕೂಡ ಎಫೆಕ್ಟ್ ಆಗುತ್ತೆ. ಆದರೆ ಇದು ಜೊತೆಗೇ ಕೆಲವೊಬ್ಬೊಬ್ಬರಿಗೆ ಆ್ಯಸೈಟಿ ಆಗಲಿ, ಕೈ ಕಾಲು ನಡ್ಗೋದು ಈ ರೀತಿ ಎಲ್ಲ ಮಾಡುತ್ತೆ. ಇನ್ನು ಕಾಫಿ ಕಿಡ್ನಿ ಮೇಲೆ ಹೆಂಗಪ್ಪ ಎಫೆಕ್ಟ್ ಮಾಡುತ್ತೆ ಅಂತ ನೋಡೋಣ. ಕಾಫಿ ಕೂಡ ಒಂದು ಡೈಯೂರೆಟಿಕ್ಸ್, ಅಂದರೆ ಯೂರಿನ ಜಾಸ್ತಿ ರಿಲೀಸ್ ಮಾಡೋ ಥರ ಮಾಡುತ್ತೆ. ನಾವು ಖಾಲಿ ಹೊಟ್ಟೆಲಿ ಕಾಫಿ ಕುಡಿದ್ರೆ ಕಿಡ್ನಿ ಫಾಸ್ಟಾಗಿ ಕೆಲಸ ಮಾಡುತ್ತೆ, ಆವಾಗ ಜಾಸ್ತಿ ಯೂರಿನ್ ಪ್ರೊಡಕ್ಷನ್ ಆಗುತ್ತೆ, ಬಾಡಿ ತನ್ನಿಂದ ತಾನು ನೀರನ್ನು ಕಳ್ಕೊಳ್ತಾ ಹೋಗ್ತಾ ಡಿಹೈಡ್ರೇಟ್ ಆಗುತ್ತೆ. ಈ ರೀತಿ ಏನಾಗುತ್ತೆ, ನಮ್ಮ ಬಾಡಿಗೆ ಮೇಯ್ನಾಗಿ ಬೇಕಾಗಿರೋದು ನೀರೇ ಹೊರತು ಕಾಫಿ ಅಲ್ಲ, ಅದರಲ್ಲೂ ಖಾಲಿ ಹೊಟ್ಟೆಯಲ್ಲಿ. ಕಾಫಿ ಬರೀ ನಮ್ಮ ಹೊಟ್ಟೆಗೆ, ನಮ್ಮ ಮೆದುಳಿಗೆ, ನಮ್ಮ ಹಾರ್ಮೋನ್ ಸಿಸ್ಟಮ್ಗೆ, ನಮ್ಮ ನ್ಯೂಟ್ರಿಯೆಂಟ್ಸ್ ಅಬ್ಸರ್ವ್ ಮಾಡೋಕ್ಕೆ ಮಾತ್ರ ಅಲ್ಲ, ಜೊತೆಗೆ ನಮ್ಮ ಹಲ್ಲಿನ ಮೇಲೂ ಕೂಡ ಎಫೆಕ್ಟ್ ಆಗುತ್ತೆ. ಹೆಂಗಪ್ಪ ಅಂತಂದರೆ, ಖಾಲಿ ಹೊಟ್ಟೆಲಿ ನಾವು ಕಾಫಿ ಕುಡಿಯೋದ್ರಿಂದ ಹಲ್ಲಿನ ಮೇಲಿರೋಂಥ ಎನಾಮಲ್ ಏನಿದೆ ಆ ಪದರ ಕೂಡ ಸೌದೋಗಿ ಹಳದಿ ಕಲರ್ ತಿರುಗೋ ಥರ ಆಗುತ್ತೆ. ಮತ್ತು ಜುಮ್ ಅನ್ಸೋ ಥರ ನಮಗೆ ಸೆನ್ಸಿಟಿವಿಟಿ ಕೂಡ ಆಗ್ಬೋದು.
ಖಾಲಿ ಹೊಟ್ಟೆಲಿ ಕಾಫಿ ಕುಡಿದ್ರೆ ಹಾರ್ಟ್ ಬೀಟ್ ಕೂಡ ಜಾಸ್ತಿ ಆಗುತ್ತೆ, ವೇರಿಯೇಷನ್ ಆಗುತ್ತೆ. ಬಿ ಪಿ ಇರೋರ್ಗಂತೂ ತುಂಬ ಡೇಂಜರ್. ಕಾಫಿ ನಾಲ್ಗೆಗೆ ಮಾತ್ರ ರುಚಿ ಅಷ್ಟೇ, ಅದು ನಮ್ಮ ತಲೆಯಿಂದ ಕಾಲವರೆಗಿರೋ ಪ್ರತಿ ಸಿಸ್ಟಮ್ ಮೇಲೂ ಎಫೆಕ್ಟ್ ಮಾಡುತ್ತೆ. ಈ ಮಾಹಿತಿ ನಿಮ್ಗೆ ಇಷ್ಟ ಆದರೆ ಇದೇ ಥರದ ಇನ್ನೊಂದಷ್ಟು ಆರೋಗ್ಯ ಮಾಹಿತಿಗಾಗಿ ಈಗಲೇ ಆರೋಗ್ಯ ಅರಿವು ಪ್ರೋ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಏನಪ್ಪ ಕಾಫಿ ಕುಡಿಯೋದಾದರೆ ಹಿಂಗೆ ಏನು ಮಾಡಬೇಕು ಅಂದರೆ ಟಿಪ್ಸನ್ನು ಹೇಳ್ತೀನಿ. ಕಾಫಿಗಿಂತ ಮೊದಲು 1 ಲೋಟ ನಾರ್ಮಲ್ ಉಗುರು ಬೆಚ್ಚಗಿನ ನೀರು ಕುಡಿಬೇಕು. ಆ್ಯಸಿಡಿಟಿ ಇದ್ದವ್ರಿಗೆ ಜೀರಿಗೆ ನೀರು ಕುಡಿದು ಒಂದು ಅರ್ಧ ಗಂಟೆ ಬಿಟ್ಟು ಕಾಫಿ ಕುಡಿಯೋದು ಒಳ್ಳೆಯದು. ಕಾಫಿ ಜೊತೆಗೆ ಖರ್ಜೂರ ಈ ಥರದೆಲ್ಲ ತಿನ್ನೋದ್ರಿಂದ ನಮಗೆ ಆ್ಯಸಿಡಿಟಿ ಪ್ರಭಾವ ಏನಿದೆ ಅದು ಕಡಿಮೆ ಆಗುತ್ತೆ. ಇವತ್ತಿನಿಂದಲೇ ಈ ಅಭ್ಯಾಸನ ಚೇಂಜ್ ಮಾಡಿ ನೋಡ್ಕೊಳ್ಳಿ. ನಿಮ್ಮ ಡೈಜೆಷನ್ ಆಗಲಿ ಆ್ಯಕ್ಟಿವ್ ಆಗಲಿ ಹೆಂಗೆ ಚೇಂಜ್ ಆಗುತ್ತೆ ಅಂತ ನೀವೇ ನೋಡಿ ಅಬ್ಸರ್ವ್ ಮಾಡಿ ಹೇಳಿ. ಈ ಮಾಹಿತಿ ನಿಮಗೆ ಯೂಸ್ಫುಲ್ ಆಗಿದರೆ ಹೆಲ್ಪ್ಫುಲ್ ಅಂತ ಟೈಪ್ ಮಾಡಿ. ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಮತ್ತೊಂದು ವಿಡಿಯೋದಲ್ಲಿ ಸಿಗುವ.